ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನಾನು ಬಲ್ಲೆ. ನಮ್ಮವರ ವಿಚಾರದಲ್ಲಿ ಅದರಲ್ಲಿಯೂ ಬಹುಮುಖ್ಯವಾಗಿ ನನ್ನೊಬ್ಬನ ವಿಚಾರದಲ್ಲಿ ನಿನ್ನ ಹೃದಯವು ಯಾವ ರೀತಿ ಇದೆ ಎಂಬುದನ್ನು ನಾನು ಬಲ್ಲೆ. ಉದಾಡಂಬದ ಮಾತುಗಳನ್ನಾಡಿ ನಿನ್ನ ಮಾನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವೆ. ನಿಜ ಶಕ್ತಿ ಇಲ್ಲದ ನಿನ್ನ ಗೌರವ ಎಂದಿಗೂ ಉಳಿಯಲಾರದು. ಅರಮನೆಯಲ್ಲಿ ಪಿತಾಮಹರ ಎದುರಿನಲ್ಲಿ ಆಡಿದ ಮಾತಿನಂತೆ ನಿನ್ನ ಮಾನವನ್ನು ಉಳಿಸಿಕೊಳ್ಳಬೇಕೆಂದರೆ ಮೊದಲು ಎದುರಾಗು, ಇಲ್ಲವೇ ಗಂಡಗಳ ದೇವರಿಗೆ ಹೋದನೆಂದು ಒಪ್ಪಿಕೋ. ಏನಂದು ಅರಣ್ಯದಲ್ಲಿ ಹುಟ್ಟಿ ಅರಣ್ಯದಲ್ಲಿ ಬೆಳೆದು ಅರಣ್ಯವೇ ಕ್ಷೇಮಕರವೇ ದಕ್ಷಿಣವಾದವು ಹಿಂದಿವಾದರೂ ಯೋಗ್ಯವಾಗುವುದೇ? ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ಕಾಡು ಕೋರಕ್ಕೆ ಸಮಾನಾದ ನೀನು ನನ್ನೊಡನೆ ಓಡಾಡುವಂದರೆ ಎಂತಲ್ಲಿಯ ನಿನ್ನ ಕೈಕಾಲುಗಳು ಕತ್ತರಿಸುವುದು ಎಚ್ಚರ. ನಿನ್ನ ಬಾಹ್ಯಾಢಂಬರನ ಮಾತುಗಳು ಹಾಗಿರಲೇ ಬದಲು ಎದುರಾಗು, ಇಲ್ಲವೇ ಇಂತಲ್ಲೇ ನೀನೊಬ್ಬರೇ ನನ್ನೊಡನೆ ಬರೋ ಭಯವಾದರೆ ನಿನ್ನ 99 ಮಂದಿ ಸಹೋದರರೊಂದಿಗೆ ಬಯಲು ಗುಡ್ಡಾಟಕ್ಕೆ ಸಿದ್ಧನಾಗು. ಗುರುವಾಗಿ ನನ್ನ ಪರಾಕ್ರಮವನ್ನು ತೋರಿಸಿ
ನಿನ್ನ ಗರ್ವವನ್ನು ಮುರಿಯುವೆನು. ಗರ್ವದಿಂದ ನೆರವನ್ನ ಶಿರವ ಕಡಿಯುವೆ. ಗರ್ವದಿಂದ ನೆರವನ್ನ ಶಿರವ ಕಡಿಯುವೆ. ಗುರುಳೇಗೆ ಆಡುತ್ತಿರುವ ಪರಮ ಪಾಪಿಯೇ, ಗುರುಳೇಗೆ ಆಡುತ್ತಿರುವ ಪರಮ ಪಾಪಿಯೇ, ಗರ್ವದಿಂದ ನೆರವನ್ನ ಶಿರವ ಕಡಿಯುವೆ. ಭಾವಾಗ್ನಿ ತುಳಿಮದ ದೈವ ತತ್ವ ಅಂತ ಮಾಡುವ ಈ ಗಂಡುಗಳಿ ವೀರ ಪ್ರಚಂಡ ದುಶ್ಯಾಸನ ಮುಂದೆ ನಿನ್ನ ಪರಾಕ್ರಮ ಏನು ಸಾಲದು. ಸಾಕು ಸುಮ್ಮನೆ ಸರಿಯಾಗಿ ಗಂಡುಗಳಿ ಸಪ್ಪನಾದ ನಾನು ನಿನಗೆ ತೋರುವುದೇ. ಗುರುಗಳ ಬೈ ಅವರ ಎದುರಿನಲ್ಲಿ ನನ್ನ ಶಕ್ತಿ ಏನೆಂಬುದನ್ನು ತೋರಿಸಿದನು. ಗಟ್ಟಿಗಳಿಗೆಲ್ಲ ಒಟ್ಟೊಡೆದು ತೋರಿಸುವ ನಿಟ್ಟೆಯ ಜಗಜ್ಜಟ್ಟಿ ಪಟ್ಟುಗಾರ ಹೇ ಭೀಮ. ಆರೋ ಬಾ ಏರಿ ಎಂಬೇರಿ ಚಿಕಂಡಿಗಳ ಸುಖಾಮಣಿ ನಿನ್ನ ಕಂಡನಾರವನ್ನು ಕೆಟ್ಟು ರಕ್ತ ಸೇರಿಬಿಡ್ತೇನೆ. ಎಲ್ಲವೋ ಭೀಮ ಮುಖದ ಮುಖಕ್ಕೆ ಪರಚರೀರವಿದು ಮರಣವೇನು ಮಾಡುವ ಕೆಟ್ಟದ ಕೌರವೇಶ್ವರನು ಕೆಳಿತು ಕೇಕ ಹುಟ್ಟಿ ತಪ್ಪಿಸಬೇಡ. ಹುಟ್ಟ ಬಾಯಿ ಚುಟ್ಟ ಕಟ್ಟಿಕೊಳ್ಳಲು ಬಾಗಿಸಿ ಈಗಲೇ ಭೂತನದೊಳಗೆ ಕಟ್ಟಿಕೊಳ್ಳಲು ಭೂತನದೊಳಗೆ ಭೂತನದೊಳಗೆ ನಿನ್ನಯ ಮದವನ್ನು ಮುರಿದೆ. ನಿನ್ನಯ ಮದವನ್ನು ಮುರಿದೆ. ಕರನಿನ್ನ ಕಡೆ ಬಿಡುವೆನ, ಕರನಿನ್ನ ಕಡೆ ಬಿಡುವೆನ, ಕರನಿನ್ನ ಕಡೆ ಬಿಡುವೆನ. ಚರಿತ ಪದರು ಹರಿಯದ ಅಭಿಗಳ ಹೆಚ್ಚಿಕೊಳ್ಳ ಚರಿತ ಪದರು ಹರಿಯದ ಅಭಿಗಳ ಹೆಚ್ಚಿಕೊಳ್ಳ ಅದವರ ನಿನ್ನಯ ಮದವನ್ನು ಮುರಿದೆ. ಅದವರ ನಿನ್ನಯ ಮದವನ್ನು ಮುರಿದೆ. ತಲೆ ತಲುಪು ತಲುವ ಬಿಡುನಿ, ತಲೆ ತಲುಪು ತಲುವ ಬಿಡುನಿ, ತಲೆ ತಲುಪು ತಲುವ ಬಿಡುನಿ. ಏನಿದು ಈ ಕಲಕ ಸೈರಿಸಿ, ಏನಿದು ಈ ಕಲಕ ಭೀಮ ದುರ್ಯೋಧನ. ಏನಿದು ಈ ಕಲಕ ಸೈರಿಸಿ, ಏನಿದು ಈ ಕಲಕ ದುರ್ಯೋಧನ ಭೀಮಸೇನ. ದಿಂದಲಿ ಕೋಪವನ್ನೇ ದಿಂದಲಿ ಕೋಪವನ್ನೇ ಇದನರಿಯದೆ ಹೊಡೆದಾಡುವಿರಿ. ಇದನರಿಯದೆ ಹೊಡೆದಾಡುವಿರಿ. ಭೀಮದುರ್ಯೋಧನ ಪಾತ್ರ ದುಶ್ಯಾಸನ ಭೀಮದುರ್ಯೋಧನ ಪಾತ್ರ ದುಶ್ಯಾಸನ
ವಾದವನ್ನು ಹೇಳಿದರು ಕೇಳದೆ ನಿಮ್ಮ ಬಲಾಬಲಗಳನ್ನು ಕುರಿತು ಈ ರೀತಿ ಕಲಕವನ್ನು ತೊಡಗಿರುವಿರಲ್ಲ. ಚಂದ್ರವಂಶದ ಕೀರ್ತಿಗೆ ಕಳಂಕ ಉಂಟಾಗುವುದಿಲ್ಲವೇ? ನಿಮ್ಮ ದಡಗಳನ್ನು ದೂರ ಬಿಸಾಡಿ ಶಾಂತರಾಗಿ. ಅರ್ಜುನ, ನಾನು ಬಾಣ ಪ್ರಯೋಗ ಮಾಡುವುದು ನೋಡಿ ತಿಳಿದುಕೋ. ಅಶ್ವತ್ಥಾಮರೇ, ನಿಮ್ಮ ಬಾಣವು ಗುರುಮಂತೆ ತಿಳಿಯದೆ ಮಧ್ಯಕ್ಕೆ ನಿಂತು ಹೋಯಿತು. ಈಗ ನಾನು ಬಾಣ ಪ್ರಯೋಗ ಮಾಡುವೆನು, ಅದನ್ನು ನೋಡಿ ತಾವು ತಿಳಿದುಕೊಳ್ಳಿರಿ. ಅರ್ಜುನ, ನಿನ್ನ ಬಾಣವು ಗುರಿಯನ್ನು ತಪ್ಪಿ ಬಹಳ ದೂರ ಹೋಯಿತು. ಮತ್ತೊಬ್ಬರನ್ನು ಆಡಿಕೊಳ್ಳುವುದು ಬಹಳ ಸುಲಭ. ಗುರುಗಳೇ, ಈ ಅಶ್ವತ್ಥಾಮರು ನನ್ನ ಬಾಣವು ಗುರುಮಂತೆ ತಿಳಿದರು. ಹಸುವಿನಿಂದ ಸುರಿಯುವನ್ನು ಹೇಳ್ತಿರು, ತಾವೇ ಪ್ರಾರಂಭಿಸಬೇಕು. ಅರ್ಜುನ, ಈ ಸಾರಿ ಬಾಣವನ್ನು ಪ್ರಯೋಗಿಸು, ನಾನೇ ಪರೀಕ್ಷಿಸುವೆನು. ಆಜ್ಞೆ ಗುರುದೇವ. ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ, ಏನಿದೆ ನೋಡಲು ಆಶ್ಚರ್ಯ, ಏನಿದೆ ಆಶ್ಚರ್ಯ, ನೋಡಲು ಆಶ್ಚರ್ಯ, ಓಡಿದ ಬಾಣವ ನೋಡಾದ ಮುಗಗಳು, ಓಡಿದ ಬಾಣವ ನೋಡಾದ ಮುಗಗಳು, ನಾಡಲು ನಿನ್ನಯ ಹೊಡೆಯ ಕಾಣಿ ಆಶ್ಚರ್ಯ, ನೋಡಲು ಆಶ್ಚರ್ಯ. ಅರ್ಜುನ, ಅರ್ಜುನ, ನಿನ್ನ ಕೈಚಳಕವು ಅತ್ಯಾಶ್ಚರ್ಯಕರವೇ ಸರಿ. ಹೀಗೆ ವಿದ್ಯಾಭ್ಯಾಸ ಈ ವಾಯುವಿನ ಸ್ಥಿತಿಗತಿಗಳನ್ನು ಹರಿತು ಹೀಗೆ ವಿದ್ಯಾಭ್ಯಾಸ ಮಾಡುತ್ತಾ ಬಂದರೆ ಈ ತ್ರಿಭುವನದಲ್ಲಿ ನಿನಗೆ ಸರಿ ಸಮಾನರು ಯಾರು ಇಲ್ಲದಂತಾಗುವುದು. ವಂದಿಸುವೆ, ಶ್ರೇಯಸ್ತು. ಅಯ್ಯ, ನೀನು ಯಾರು? ನಮ್ಮಲ್ಲಿಗೆ ಬರಲು ಕಾರಣವೇನು? ಗುರುದೇವ, ನಾನು ಸೂತಕುಲದವರ ರಕ್ಷಣೆಯಲ್ಲಿರುವುದು. ನನ್ನನ್ನು ಕರ್ಣನೆಂದು ಕರೆಯುವರು. ಹಾಗಾದರೆ ನನ್ನಲ್ಲಿ ಬರಲು ಕಾರಣವೇನು? ಅಸ್ತ್ರಾಚಾರ್ಯರು ತಾವು ಪರಶುರಾಮರ ಶಿಷ್ಯರೆಂದು ಹಾಗೂ ತ್ರಿಭುವನಗಳನ್ನು ಪ್ರಖ್ಯಾತರಾಗಿರುವ ಧನುರ್ವಿದ್ಯಾ ಪಾರಂಗತರೆಂದು ತಿಳಿದನು. ಆದ್ದರಿಂದ ತಮ್ಮ ಸನ್ನಿಧಿಯಲ್ಲಿ ವಿದ್ಯೆಯನ್ನು ಕಲಿಯಲು ಓಡೋಡಿ ಬಂದನು ಗುರುದೇವ. ಕರ್ಣ, ಈ ಸ್ಥಳದಲ್ಲಿ ಕ್ಷತ್ರಿಯರಿಗಲ್ಲದೆ ಇತರರಿಗೆ ವಿದ್ಯಾಭ್ಯಾಸ ಮಾಡುವುದಿಲ್ಲವೆಂದು ನನ್ನ ಗುರುಗಳಾದ ಪರಶುರಾಮನಿಗೆ ವಚನವನ್ನು ಕೊಟ್ಟಿರುವೆನು. ಆದ್ದರಿಂದ ಇಂದಂತಹ ಸೂತಪುತ್ರರಿಗೆ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯ. ದುಷ್ಟ ನಿರ್ದೇಶಕ ಶಕ್ತಿಯವರು ಸತ್ವ ಪ್ರಸೂತನಾದ ಪಾಂಡಕುಮಾರನೇ, ಒಬ್ಬ ವಿಕೃತನು ನೀತಕೂಲನಾದ ಒಬ್ಬ ಸೂತನು ನಮ್ಮೊಡನೆ ಚಾಪವಿದ್ದಂತೆ ಹಾಗೆ ಹೇಳಿದರೆ ಇದು ಹೌದಾಗ್ತವೇ ಸರಿ? ಅರ್ಜುನ, ಸರಿಯಾಗಿ ಹೇಳಿದೆ. ಅರ್ಜುನನೆಂಬುದು ನೀನೆಯೋ? ಅರ್ಜುನ, ನಿನ್ನ ಮಾತುಗಳಿಂದಲೇ ವ್ಯಕ್ತವಾಯಿತು ನಿನ್ನ ಯೋಗ್ಯತೆ. ನಿನ್ನಂತಹ ಸಂಕುಚಿತ ಮನೋಭಾವವುಳ್ಳವು. ನನ್ನನ್ನು ಸೂತಕುಲದವನು, ಹೀರಕುಲದವನು ಎಂದು ಹೇಳಿದ ಮಾತ್ರಕ್ಕೆ ನನ್ನಲ್ಲಿರುವ ಪೌರುಷಕ್ಕೆ ಕುಂದುಂಟಾಗುವುದಿಲ್ಲ. ಏನು, ಇದೇ ಸಮರಭೂಮಿಯಾಗಿದ್ದರೆ ಈ ಸೂತಪುತ್ರನ ಬಾಣಗಳು ಒಂದರ ಮೇಲೊಂದು ನಿನ್ನ ದೇಹವನ್ನು ಒಕ್ಕು ನಿನ್ನ ಗರ್ಭದ ಬೇರನ್ನು ನಿನ್ನ ಪ್ರತಾಪವನ್ನು ಮನದೊರಕ್ಕೆ ಔಷಧಿಯನ್ನು ಕೊಡುವ ಒಬ್ಬ ವೈದ್ಯನಿರುವನು ಈಗ ನಾನು ತಿಳಿದೆಯೋ? ನಿಲ್ಲಿಸೋದು ದುಶ್ಯಾಸನ. ಸೂತಪುತ್ರ, ಏನು ಹೇಳಿದೆ? ನಿನ್ನ ಬಾಣಗಳು ನನ್ನ ಶರೀರ ಒತ್ತಿ ನನ್ನ ಗರ್ಭದ ಮೇಲೆ ಕಿತ್ತಾಕೋದು ಅದು ಈ ಜನ್ಮದ ಸಾಧ್ಯವಿಲ್ಲ. ತಿಳಿದುಕೋ.
ನೀವು ಈ ಸ್ಥಾನ ಬಿಟ್ಟು ಹೊರಟರೆ ಸರಿ, ಇಲ್ಲವೋ ಆದರೆ ನಿನ್ನ ಕೈ ಕಾಲು ಕಟ್ಟು ಹಿಡಿಯುತ್ತದೆ. ಅರ್ಜುನ, ಯಾರು ಇಲ್ಲ ಎಂದು ಈ ರೀತಿ ಮಾತನಾಡ್ತಿರುವೆಯ? ನಿನ್ನ ಮಾತುಗಳು ಮಳೆ ಬಾರದ ಮೋಡದಂತೆ ಹಡಗಿರುವ ಗುಡುಗು ಸುರಿದಂತಾಯಿತು. ಇನ್ನಾದರೂ ಈ ಅಸತ್ತ ಮಾತುಗಳನ್ನು ನಿಲ್ಲಿಸು. ಇದರಿಂದಲೇ ನಿನ್ನ ದುರ್ಗುಣದ ವ್ಯಕ್ತವಾಗುವುದು. ವೀರ ಚಕ್ರರಾಗಿಯೂ ಸಹೋದರರಾಗಿಯೂ ಇವ ನಮ್ಮಲ್ಲಿ ದೇಶವನ್ನು ಬೆಳೆಸಿ ನೀಚ ಕುಲದವನ ಪಕ್ಷವನ್ನ ವಹಿಸಿ ಈನ ಗುಣವನ್ನು ತಾನೇ ಆಶ್ರಯಿಸುವುದು. ಕ್ಷತ್ರಿಯರಾಗಿ ಹೊಟ್ಟಿ ಕೈಯಲ್ಲಾಗದೆ ಹೇರಿಯಂತೆ ಅವ ಇವರ ಬರವಕ್ಕಿ ಬಾಳುವ ನಿನ್ನ ಜನ್ಮವನ್ನು ಸುಡು. ಗುರುದೇವ, ನಾನು ಸಹನೆಯಿಂದ ಸಂಬಂಧಿಸಲು ಈ ಭೀಮನ ಗದವು ಮಿತಿ ನೀಡುತ್ತಿರುವುದು ನಾವಿಂದು ಸಹಿಸಲಾರೆ. ಏನಿದು? ನಿಮಗೆ ಸಂಬಂಧಪಡದ ವಿಚಾರದಲ್ಲಿ ನೀವೇಕೆ ಈ ರೀತಿ ಕದನ ಮಾಡುತ್ತಿರುವಿರಿ? ಅಪರಿಚಿತರೊಡನೆ ಈ ರೀತಿ ವರ್ತಿಸುವುದು ನಿಮ್ಮ ಗೌರವ ಕುಲಕ್ಕೆ ಸಂಬಂಧಪಡುವುದು. ಧರ್ಮರಾಯ, ಹೀಗೆ ಬಾ. ಗುರುದೇವ, ಧರ್ಮರಾಯ, ನಿನ್ನ ಸಹೋದರಿಗೆ ಬುದ್ಧಿಯನ್ನು ಹೇಳಬಾರದೆ, ಅವರನ್ನು ಸಮಾಧಾನಪಡಿಸು. ಸಹೋದರರೇ, ಇಂದಿನ ನಿಮ್ಮ ರೀತಿಯೇ ಬೇರೆಯಾಗಿರುವುದಿಲ್ಲ. ಇಂದಿನ ನಿಮ್ಮ ಕೌಶಲ್ಯವೇನಾಯಿತು? ಕೆಟ್ಟ ಮಾತುಗಳನ್ನಾಡಿ ಏಕೆ ಅಪವಿತ್ರರಾಗುವಿರಿ? ಶಾಂತರಾಗಿ. ಅಗ್ರಜ, ಒಬ್ಬ ಸೂತಪುತ್ರನು ಪಾಂಡುಕುಮಾರನನ್ನು ಶಾಪವಿದ್ದನ್ನು ಕರೆಯುವ ಹೇಳಿದರೆ ಕೋಪವು ಮಾಡಲೇನಣ್ಣ? ಅರ್ಜುನ, ಏನು ಹೇಳ? ನನಗೆ ಬಿಲ್ಲದು ಹಿಡಿಯಲು ಬಾರದೆ. ನಿನ್ನ ಶಿರವನ್ನು ತೆಗೆಯಬಲ್ಲೆನಾದರೂ ಆಚಾರ್ಯರಿಗೆ ಅಂಜಿ ಮನ್ನಿಸಿದೆ. ಅರ್ಜುನ, ನಾವು ಸವಾಲಿಂದ ಸವಾಲಿದ್ದರೆ ಈಗ ನೋಡು, ಓರ ಅಪರಿಚಿತರ ಮುಂದೆ ತಲೆ ತಪ್ಪಿಸುವಂತಾಯಿತು. ಅರ್ಜುನ, ಈಗಲಾದ ತಿಳಿಯಿತೆ ನಿನಗಿಂತ ಬಿಲ್ಲುಗಾರರು ಇರುವರೆಂದು. ಶತ್ರುಗಳು ಸಮೀಪಕ್ಕೆ ಬಂದರೆ ಎಲ್ಲಿ ಹೊಡೆಯುವರೆಂದು ಅಂಜಿ ದೂರದಲ್ಲಿಯೋ ಮನೆಯಲ್ಲಿಯೋ ನಿಂತು ಶತ್ರುಗಳನ್ನು ಹೊಡೆಯುವ ವಿದ್ಯೆಯನ್ನು ನಾವು ಕಲಿಯದಿದ್ದ ಮಾತ್ರಕ್ಕೆ ನಮಗಿಂತ ಯಾರು ಇಲ್ಲವೆಂದು ಎನ್ನಪಡುತ್ತಿದ್ದೇವೆ. ಬಾ,
ಪ್ರೀತಿ ವಾತ್ಸಲ್ಯಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ನನ್ನ ವಿದ್ಯಾಭ್ಯಾಸದ ದಾಹವು ತೀರುವವರೆಗೂ ನಾನು ಯಾರ ಬಳಿಯೂ ನಿಲ್ಲುವುದಿಲ್ಲ. ಗುರುದೇವ, ನಾನು ಮತ್ತೊಮ್ಮೆ ತಮ್ಮಲ್ಲಿ ಬೇಡಿಕೊಳ್ಳುವೆನು. ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಚಾಪ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಬೇಡುವೆನು ಗುರುದೇವ. ಕರ್ಣ, ನಾನು ಮೊದಲೇ ನಿನಗೆ ತಿಳಿಸಲಿಲ್ಲವೇ? ಈ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಶಸ್ತ್ರಾಸ್ತ್ರದ ವಿದ್ಯಾಭ್ಯಾಸವನ್ನು ಕಲಿಸುವುದೆಲ್ಲವೂ ಸಾಧ್ಯವಿಲ್ಲವೆಂದು. ಗುರುದೇವ, ವಿದ್ಯಾಭ್ಯಾಸ ದಾನ ಮಾಡುವುದರಲ್ಲಿಯೂ ಕುಲಜಾತಿಗಳ ಸಂಬಂಧವೇ? ಅಯ್ಯೋ ಕುಲವೇ, ನಾನೆಂತಹ ಅದೃಷ್ಟವಂತನು. ಏನು ಮಾಡಲಿ? ನಾನು ಗುರುಗಳಿಗೆ ವಚನವನ್ನು ಕೊಟ್ಟಿರುವನು. ನಿನಗೆ ವಿದ್ಯಾದಾನವನ್ನು ಮಾಡಲು ಸಾಧ್ಯವಿಲ್ಲ. ನೀನಿನ್ನು ಹೊರಡಬಹುದು. ಗುರುದೇವ, ಬಾಯಿಂದಲೂ ವಸ್ತ್ರ ಪ್ರಭಾವದಿಂದಲೂ ಬೆಳೆಯುತ್ತಿರುವ ತಮ್ಮ ಬಳಿ ವಿದ್ಯೆಯನ್ನು ಕಲಿಯಬೇಕೆಂದು ಓಡೋಡಿ ಬಂದ ನನ್ನ ಆಸೆ ಎಲ್ಲವೂ ಅತಿ ನಿರಾಸೆಯಾಯಿತು. ಗುರುದೇವ, ನಾನಿನ್ನು ಹೋಗಿ ಬರುವೆ. ನನ್ನ ಮೇಲೆ ಕರುಣೆ ಇರಲು. ಅರ್ಜುನ, ಆದಷ್ಟು ಶೀಘ್ರದಲ್ಲೇ ನಿನ್ನನ್ನು ಸ್ಪಂದಿಸುವೆ. ಆಗ ಈ ಸೂತಪುತ್ರನ ಬಾಣಗಳು ನಿನಗೆ ತಕ್ಕ ಉತ್ತರವನ್ನು ಒಂದಿನ ಹೋರಾಟದಲ್ಲಿ ಸಂಧಿಸುವನು. ಎಚ್ಚರದಿಂದಿರು. ಭೀಮಾರ್ಜುನರೇ, ಇಂದಿನ ವಿದ್ಯಾಭ್ಯಾಸವೂ ಸಾಕು. ನೀವಿನ್ನು ಹೊರಡುವಂತರಾಗಿ. ಧರ್ಮನಂದನ, ಗುರುದೇವ, ನಿನ್ನ ಸಹೋದರರು ಬಹುವಾಗಿ ದುಡುಕುತ್ತಿರುವರು. ಅವರು ದುಡುಕುವುದಕ್ಕೂ ಅವರ ಪರಾಕ್ರಮವನ್ನು ತೋರಿಸುವುದಕ್ಕೂ ಮುಂದೆ ಕಾಲವಿದೆ. ಅಲ್ಲಿಯ ತನಕ ಅವರು ಸಮಾಧಾನವಾಗಿರುವಂತೆ ಅವರಿಗೆ ತಿಳಿಸು. ಆಗಬಹುದು ಗುರುದೇವ. ಶ್ರೀ ಗುರುದೇವ ಮೋದವನ ಶ್ರೀ ಗುರುದೇವ ಮೋದವನ ಮನದ ಪ್ರಾಯವ ಹೇಳುವೆ ಗುರುವೆ. ಧರ್ಮನಂದನ, ನಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವೆನು. ಆದರೆ ಆ ದುರ್ಯೋಧನನು ಭೀಮನನ್ನು ಪದೇ ಪದೇ ಕೆಣಕುತ್ತಿರುವನು. ಇದರಿಂದ ಭೀಮನು ಕೋಪಗೊಳ್ಳುವನು. ಆದ್ದರಿಂದ ಆ ದುರ್ಯೋಧನನಿಗೆ ಭೀಮನೊಡನೆ ಹೋಗದಂತೆ ನೀವು ಆತನಿಗೆ ಬುದ್ಧಿವಾದವನ್ನು ಹೇಳಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಗುರುದೇವ. ಧರ್ಮನಂದನ, ಆಗಬಹುದು, ನಡೆ ಹೋಗೋಣ. ಆಗಬಹುದು ಗುರುದೇವ. ನೀನೆ ನನ್ನ ಪ್ರಾಣ ರಮ ರಮಣ ನಾರಾಯಣ ನಾರಾಯಣ. ನೀನೆ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೆ ನನ್ನ ಪ್ರಾಣ ರಮ ರಮಣ.
ಲೋಕ ಕಲ್ಯಾಣವೇ ನಾರಾಯಣ ನಾರಾಯಣ ನೀನೇ ನನ್ನ ಪ್ರಾಣ ರಮ ರಮಣ ನೀನೇ ನನ್ನ ಪ್ರಾಣ ರಮ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ ಮೋಸವಾಯಿತು ಮೋಸವಾಯಿತು ಇನ್ನೂ ಕರ್ಣನಿಂದ ಕವಚವನ್ನು ಪಡೆದರೂ ಪ್ರಯೋಜನವಿಲ್ಲದಂತಾಯಿತು. ಕರ್ಣನು ಈಗ ಕಪಟ ಬ್ರಾಹ್ಮಣನಾಗಿ ಅವತಾರ ಪುರುಷರಾದ ಪರಶುರಾಮರಲ್ಲಿ ಮೋಸದಿಂದ ವಿದ್ಯೆಯನ್ನು ಕಲಿಯಲು ಹೋಗುತ್ತಿದ್ದ. ಆಹಾ, ಪ್ರಬಲ ಶಕ್ತಿಯೊಂದಿಗೆ ದಿವ್ಯಾಸ್ತ್ರ ಮಂತ್ರಗಳು ಸೇರಿದಲೇ ಕರ್ಣನು ಅಜೇಯನಾಗುವನು. ಇದರಿಂದ ಮುಂದೆ ನಡೆಯಬೇಕಾದ ಕುರುಕ್ಷೇತ್ರ ಯುದ್ಧವೇ ನಿಂತು ಹೋಗುವುದು. ನರನ ಅವತಾರನಾದ ಅರ್ಜುನನಿಂದ ದಂಬಕಾಸುರನ ವಧೆಯೂ ನಿಂತು ಹೋಗುವುದು. ನಾರಾಯಣ ನಾರಾಯಣ ಆದ್ದರಿಂದ ಮಹೇಂದ್ರನನ್ನು ದುಂಬಿಯ ರೂಪದಲ್ಲಿ ಹೋಗುವಂತೆಯೂ ಪರಶುರಾಮರಿಗೆ ಕರ್ಣನ ಮೋಸವು ತಿಳಿಯುವಂತೆಯೂ ಮಾಡುವನು. ಪ್ರಯಾತ್ನಿಗೆ ಸಮಾನರಾದ ಪರಶುರಾಮರ ಕೋಪಾಗ್ನಿಗೆ ಸಿಕ್ಕಿದ ಮೇಲೆ ಕರ್ಣನ ಕಥೆಯು ಮುಗಿದಂತೆಯೇ ಪರಶುರಾಮರು ಶಾಪವನ್ನು ಕೊಟ್ಟೇ ಕೊಡುವರು. ಆಗ ಕರ್ಣನ ಶಕ್ತಿಯು ಅಡಗಿ ಹೋಗುವುದರಲ್ಲಿ ಸಂಶಯವೇ ಇಲ್ಲ. ನಾರಾಯಣ ನಾರಾಯಣ ನಾಟ್ಯ ಶೇಖರ ನಾಟ್ಯ ಶೇಖರ ಓಂಕಾರ ಜಯಂಕಾರ ಶಾಂಭವಿ ಶಿವಶಂಕರ ಓಂಕಾರ ಜಯಂಕಾರ ಶಾಂಭವಿ ಶಿವಶಂಕರ ಕಗಿತ 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 ವತ್ಸಲನು ನೀನೆ ಭಕ್ತ ವತ್ಸಲನು ನೀನೆ ವತ್ಸಲನು ನೀನೆ ಭಕ್ತ ವತ್ಸಲನು ನೀನೆ ರಕ್ಷಿಸುವ ಶಿಕ್ಷಿಸುವ ಮಹಾಗುರು ನೀನೆ ರಕ್ಷಿಸುವ ಶಿಕ್ಷಿಸುವ ಮಹಾಗುರು ನೀನೆ ನಡೆದಾಡುವ ನಂಬಿದವರ ಎದೆಯ ಗುಡಿಯಲ್ಲಿ ನಾರಾಯಣ ನಾರಾಯಣ ನಲಿದಾಡುವೆ ನಂಬಿದವರ ಎದೆಯ ಗುಡಿಯಲ್ಲಿ ಮೈದೋರಿ ನೀ ಬರುವೆ ನೆನದ ಕ್ಷಣದಲ್ಲಿ ಮೈದೋರಿ ನೀ ಬರುವೆ ನೆನದ ಕ್ಷಣದಲ್ಲಿ ಧಿಂತಗಿತ ತಗಿತ ಧಿಂತಗಿತ ಧಿಂತಗಿತ ತಗಿತ ಧಿಂತಗಿತ ನಾಟ್ಯ ಶೇಖರ ನಾಟ್ಯ ಶೇಖರ ಓಂಕಾರ ಜಯಂಕಾರ ಶಾಂಭವಿ ಶಿವಶಂಕರ ಓಂಕಾರ ಜಯಂಕಾರ ಶಾಂಭವಿ ಶಿವಶಂಕರ ಧಿಂತಗಿತ ತಗಿತ ಧಿಂತಗಿತ ಧಿಂತಗಿತ ತಗಿತ ಧಿಂತಗಿತ ನಾಟ್ಯ ಶೇಖರ ನಾಟ್ಯ ಶೇಖರ ಓಂಕಾರ ಜಯಂಕಾರ ಶಾಂಭವಿ ಶಿವಶಂಕರ ಧಿಂತಗಿತ ತಗಿತ ಧಿಂತಗಿತ ಧಿಂತಗಿತ ತಗಿತ ಧಿಂತಗಿತ ನಾಟ್ಯ ಶೇಖರ ನಾಟ್ಯ ಶೇಖರ ನಾರಾಯಣ ನಾರಾಯಣ ಶರಣು ಶಂಭೋ ಶಿವ ಶಶಿಧರ ಮಹಾದೇವ
ಕರುಣೀಸಯ್ಯ ದೇವ ಸುರವರ ಕರುಣೀಸಯ್ಯ. ಶೂರಪಾಂಡೀಗರ ಗಿರಿಜಾವಲ್ಲಭ ಶೂರಪಾಂಡೀಗರ ಗಿರಿಜಾವಲ್ಲಭ ಪಾಲಾಕ್ಷ ಪರಮೇಶ್ವರ ದೇವ ಪಾಲಾಕ್ಷ ಪರಮೇಶ್ವರ. ಶರಣು ಶಂಭೋ ಶಿವ ಶಶಿಧರ ಮಹಾದೇವ ಶರಣು ಶಂಭೋ ಶಿವ ಶಶಿಧರ ಮಹಾದೇವ ಸುರವರ ಕರುಣೀಸಯ್ಯ ದೇವ ಸುರವರ ಕರುಣೀಸಯ್ಯ. ಶಂಭೋ ಮಹಾದೇವ ಜಟಾಧರ ರಕ್ಷ ಮಾಂ ದೇಹಿ ಪಾಹಿ ಮಾಂ ಪಾಹಿ ಮಾಂ. ಗುರುವರ್ಯರಿಗೆ ನನ್ನ ಸಿದ್ಧಶಾಸ್ತ್ರಾಂಗ ಪ್ರಣಾಮಗಳು ಗುರುದೇವ. ವತ್ಸ ನಿನಗೆ ಮಂಗಳವಾಗಲಿ. ನೀನು ಯಾರು? ನನ್ನ ಆಶ್ರಮಕ್ಕೆ ಬರಲು ಕಾರಣವೇನು? ಗುರುದೇವ, ನಾನು ಬ್ರಾಹ್ಮಣನು. ನನ್ನನ್ನು ವಸುಸೇನನೆಂದು ಕರೆಯುವರು. ದಿವ್ಯ ಸ್ವರೂಪ ಮೂರ್ತಿಗಳಾದ ತಮ್ಮ ಸನ್ನಿಧಿಯಲ್ಲಿ ವಿದ್ಯೆಯನ್ನು ಬೇಡಲು ಬಂದಿರುವೆನು ಗುರುದೇವ. ತಾವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ನನಗೆ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಬೇಡುವೆನು ಗುರುದೇವ. ಬಹಳ ಸಂತೋಷ. ನಿನ್ನನ್ನು ಕಂಡರೆ ಸ್ವಾರ್ಥಕ್ಕಾಗಿ ಕಿಂಚಿತ್ ಪಾಪಶೇಷ ಕಂಡರಿಯದ ನಿಷ್ಠಾವಂತನಂತೆ ತೋರುತ್ತಿರುವೆ. ಆಗಬಹುದು. ಎಲ್ಲಿ ಆ ಬಿಲ್ವ ಬತ್ತಳಿಕೆಗಳನ್ನು ಧರಿಸ ಆಗಬಹುದು ಗುರುದೇವ. ಅದೋ ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವ ಆ ಪಕ್ಷಿಗೆ ಗುರಿ ಇಟ್ಟೋಡೆ. ವತ್ಸ, ನಾನು ಹೇಳಿಕೊಟ್ಟ ದಿವ್ಯಾಸ್ತ್ರ ಮಂತ್ರಗಳನ್ನು ಆಗಲೇ ತಿಳಿದುಕೊಂಡೆಯಲ್ಲ. ಬಹಳ ಸಂತೋಷ. ಇಲ್ಲಿ ಬಾ, ಇನ್ನೊಂದು ರಹಸ್ಯವಾದ ಮಂತ್ರೋಪದೇಶ ಹೇಳುವೆನು, ಮನವಿಟ್ಟು ಆಲಿಸು. ಆಗಬಹುದು ಗುರುದೇವ. ತಿಳಿಯಿತು ಗುರುದೇವ. ನೋಡು ಮಗುವೆ, ಶಿಷ್ಯ ವೃತ್ತಿ ಎಂಬುದು ಒಂದು ತಪೋವೃತ್ತಿ ಇದ್ದಂತೆ. ಇವೆರಡರಲ್ಲೂ ಸಿದ್ಧಿಯನ್ನು ಪಡೆಯಬೇಕಾದರೆ ನಿನ್ನಲ್ಲಿರುವ ನೀಚ ಗುಣಗಳನ್ನು ದೂರ ಮಾಡಿ ಶ್ರದ್ಧೆಯಿಂದ ಪಾಲಿಸಿದರೆ ಮುಂದೆ ನಿನಗೂ ಕೀರ್ತಿ, ಗುರುವಾದ ನನಗೂ ಸಂತೋಷ. ಎಚ್ಚರವಿರಲಿ. ವಂಚನೆ, ಮೋಸ, ನೀಚ ಗುಣಗಳು ಇದ್ದಲ್ಲಿ ಇಹ ಪರ ಎರಡರಲ್ಲೂ ಹಾನಿ ತಪ್ಪುವುದಿಲ್ಲ. ಎಚ್ಚರ. ಮೋಸ ನನ್ನ ಸರ್ವೋತ್ತಮನಾದ ಗುರುವಿನಲ್ಲೂ ನಾನು ಎಂತಹ ಮೋಸವನ್ನು ಆಚರಿಸುತ್ತಿರುವೆ. ಹಾ ಶಿಷ್ಯನೇ, ಗುರುದೇವ, ಇಲ್ಲಿ ಬಾ. ಇಂದು ಬಿಸಿಲಿನ ತಾಪ ಅಧಿಕವಾಗಿರುವುದು. ಇಲ್ಲಿ ತಂಗಾಳಿ ಬೀಸುತ್ತಿರುವುದರಿಂದ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು. ನೀನು ಆಶ್ರಮಕ್ಕೆ ಹೋಗಿ ತಲೆಯನ್ನಿಟ್ಟುಕೊಳ್ಳಲು ಕೃಷ್ಣಾಂಜನದ ಸುರುಳಿಯನ್ನು ತೆಗೆದುಕೊಂಡು ಬಾ. ಆಗಬಹುದು ಗುರುದೇವ. ಗುರುದೇವ, ತಮ್ಮ ತಲೆಯನ್ನು ನನ್ನ ತೊಡೆಯ ಮೇಲೆ ಇಟ್ಟು ನಿದ್ರಿಸಬಹುದಲ್ಲವೇ ಗುರುದೇವ? ಏನು? ನಿನ್ನ ತೊಳೆಯ ಮೇಲೆ ತಲೆಯನ್ನಿಟ್ಟು ನಿದ್ರಿಸುವುದೇ? ಆಗಬಹುದು. ಇದಲ್ಲವೇ ನಿಜವಾದ ಗುರುಭಕ್ತಿ. ಆಗಬಹುದು. ಮೋಸ, ಮೋಸ, ಇಹಬರಗಳೆರಡರನ್ನು ಕೆಡಿಸತಕ್ಕದ್ದು ಮೋಸ.
ಆಸೆ ಎಂಬುದು ದೊಡ್ಡ ಮೋಸ. ಸರ್ವೋತ್ತಮನಾದ ನನ್ನ ಗುರುವಿನಲ್ಲೂ ನಾನು ಎಂತಹ ಮೋಸವನ್ನು ಆಚರಿಸುತ್ತಿರುವೆನು. ಇಂತಹ ಗುರುವಿಗೆ ಮೋಸಪಡಿಸಲೆಂದು ಪ್ರೇರೇಪಿಸಿದ ಆ ವಿಧಿಯ ಲೀಲೆಯ ಜಾಲ ಒಂದು ದೊಡ್ಡ ಮೋಸ. ಕರ್ಣ, ಮೋಸವೆಂಬ ಕೂಪಕ್ಕೆ ನೀನೇ ಬಲಿಯಾದೀಯಾ? ಅಯ್ಯೋ, ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರುವುದಲ್ಲ. ಕೊರೆಯಲಿ, ಗುರುವಿಗೆ ನಿದ್ರಾಭಂಗವಾಗದಿದ್ದರೆ ನನ್ನ ತೊಡೆಯನ್ನು ಕೊರೆದುಕೊಂಡು ಬಂದು ಗುರುವಿನ ಕೆನ್ನೆಯನ್ನು ಕರೆಯುತ್ತಿರುವುದಲ್ಲ. ಈಗ ನಾನೇನು ಮಾಡಲಿ? ಏನಿರೋ ರಕ್ತ? ಗುರುದೇವ, ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರೆದುಕೊಂಡು ಬಂದು ತಮ್ಮ ಕೆನ್ನೆಯನ್ನು ಕಡಿಯಲು ಬಂದಿತು. ತಮಗೆ ನಿದ್ರಾಭಂಗವಾಗಬಾರದೆಂದು ನಾನು ಸುಮ್ಮನಿದ್ದೇನು ಗುರುದೇವ. ಏನಿದು ಮಹಾದಾಚರಿ, ಏನಿದು ಮಹಾದಾಚರಿ, ಬೀದಿಯ ತಾಳದೆ ಈ ರೀತಿ ಸೇರುವೆ, ಬೀದಿಯ ತಾಳದೆ ಈ ರೀತಿ ಸೇರುವೆ, ಏನಿದು ಮಹಾದಾಚರಿ. ಗುರುದೇವ, ರಾಮಾಯಣವೆಂದು ಜಾತಿಯದಾದು ನೀನು ಘೋಷಿಸಲಿರ್ಪೆಯ, ಏನಿದು ಮಹಾದಾಚರಿ. ಮೋಸವ ಮಾಡಿದೆ ರಾಮಾಯಣವೆಂದು ಮೋಸವ ಮಾಡಿದೆ ರಾಮಾಯಣವೆಂದು ನಿನ್ನ ಘೋಷಿಸಲಿರ್ಪೆಯ, ಯೋಚಿಸಲಿರ್ಪೆಯ, ಘೋಷಿಸದಾದು ನೀನು ಯೋಚಿಸಲಿರ್ಪೆಯ, ಏನಿದು ಮಹಾದಾಚರಿ, ಏನಿದು ಮಹಾದಾಚರಿ. ಏನು? ಕೀಟವು ಬಂದು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ದರೂ ಸುಮ್ಮನಿದ್ದೆಯ? ಇರಲಾಗದು. ಇದು ಆಶ್ಚರ್ಯವೇ ಸರಿ. ಬ್ರಾಹ್ಮಣರು ಆಯುಧಗಳ ಶಬ್ದವನ್ನು, ದುಷ್ಟ ಮೃಗಗಳ ಕೂಗನ್ನು ಕೇಳಿದರೆ ಓಡಿ ಹೋಗುವರು, ಸ್ವಲ್ಪ ನೋವಿಗೆ ತತ್ತರಿಸುವರು. ಹೀಗಿರುವಾಗ ಕೀಟವು ಬಂದು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ದರೂ ಸುಮ್ಮನಿದ್ದೆಯ? ಇರಲಾಗದು. ನೀನು ಬ್ರಾಹ್ಮಣನಲ್ಲ. ನಿಜವನ್ನು ಹೇಳು. ಯಾರು ನೀನು? ನನ್ನ ಮೋಸವನ್ನು ಕ್ಷಮಿಸಿಬಿಟ್ಟು ಗುರುದೇವ. ಗುರುದೇವ, ಮೋಸ ಮೋಸ 21 ಬಾರಿ ಗೋಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ವಂಶದಿಂದ ನಿರ್ವಂಶ ಮಾಡಿದ ಈ ಭಾರ್ಗವ ವಿಜಯ ಪರಶುರಾಮನಿಗೆ ಮೋಸ. ಯಾರು ನೀನು? ಗುರುದೇವ, ನಾನು ಕ್ಷತ್ರಿಯನಲ್ಲ ಗುರುದೇವ. ಹಾಗಾದರೆ ನೀನು ಬ್ರಾಹ್ಮಣನೇ? ನಾನು ಬ್ರಾಹ್ಮಣನು ಅಲ್ಲ ಗುರುದೇವ. ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ. ಹಾಗಾದರೆ ನಿನ್ನ ಕುಲ ಯಾವುದು? ಗುರುದೇವ, ನನ್ನ ಕುಲ ಜಾತಿಗಳು ಒಂದೂ ನನಗೆ ತಿಳಿಯದು. ಆದರೆ ನನ್ನನ್ನು ಸಾಕಿದವರು ಓರ್ವ ಸೂತ. ವಿದ್ಯಾರ್ಚನೆಯಿಂದ ಬಂದು ನನ್ನನ್ನು ಮೋಸಪಡಿಸಿದೆಯ ದ್ರೋಹಿ. ಕ್ಷತ್ರಿಯ ರಕ್ತದಿಂದ ನಿಜ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟ ಈ ಭಾರ್ಗವ ವಿಜಯ ಪರಶುರಾಮನಿಗೆ ಮೋಸ. ಸ್ವಾಮಿ ವಿನಯಗೊಳ್ಳ ದೇವುದೇನೈ ದಯಾನಿದೆ ಕಳವ ಮುಗಿದು ಸ್ವಾಮಿ ವಿನಯಗೊಳ್ಳ. ಗುರುದೇವ, ಸ್ವಾಮಿ ವಿನಯಗೊಳ್ಳ ದೇವುದೇನೈ ದಯಾನಿದೆ
ಯಾಚನೆಯಿಂದ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಬೇಡಿಕೊಂಡೆನು. ಆದರೆ ಸೂತ ಕುಲದವರ ರಕ್ಷಣೆಯಲ್ಲಿದ್ದ ನನ್ನನ್ನು ಅವರು ತಿರಸ್ಕರಿಸಿದರು. ವಿದ್ಯೆಯ ಸಲುವಾಗಿ ತಮ್ಮಲ್ಲಿ ಸುಳ್ಳು ಹೇಳಿಕೊಂಡು ವಿದ್ಯೆಯನ್ನು ಕಲಿತಿರುವೆನು ಗುರುದೇವ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ಕಾಪಾಡು ಗುರುದೇವ. ಬ್ರಾಹ್ಮಣರಲ್ಲದೆ ಮತ್ಯಾರನ್ನು ನನ್ನ ಆಶ್ರಮದ ಬಳಿ ಸೇರಿಸದಿದ್ದ ನನ್ನಲ್ಲಿ ಮಾಸದಿಂದ ವಿದ್ಯೆಯನ್ನು ಕಲಿದೆಯ ನಿನ್ನೀಗಲೇ ತೊಟ್ಟು ಭಸ್ಮ ಮಾಡುತ್ತಿದ್ದೆ. ಆದರೆ ನೀನು ನನ್ನ ಮನಸ್ಸನ್ನು ಮೆಚ್ಚಿಸಿರುವೆ, ಆದ್ದರಿಂದ ನಿನ್ನನ್ನು ಮನ್ನಿಸಿರುವೆನು ಮೂರ್ಖ. ಕೂಡಲೇ ಸ್ಥಳವನ್ನು ಬಿಟ್ಟು ಹೊರಡು. ಗುರುದೇವ, ನೀವು ನನ್ನನ್ನು ಅನುಗ್ರಹಿಸದೆ ಹೋದರೆ ನಾನು ಈ ಲೋಕದಲ್ಲಿ ಪರಮ ಪಾಪಿಯಾಗುವೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ಕಾಪಾಡು ಗುರುದೇವ. ಬಡ 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 ಬಡುಗನೆ ನಿನಗಿದು ಕೊಡುವೆನು ಶಾಪವ. ಬಡ 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 ಕೆಡುಗನೆ ನಿನಗಿದು ಕೊಡುವೆನು ಶಾಪ. ಜಲದ್ರೋಹಿಗಳು ಮಾಡುವ ಕೃತ್ಯಕ್ಕೆ, ಜಲದ್ರೋಹಿಗಳು ಮಾಡುವ ಕೃತ್ಯಕ್ಕೆ ನೀಡುವ ಕೃತ್ಯವ ಚೇತೆ, ನೀಡುವ ಕೃತ್ಯವ ಬಡ 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 ಜಲದ್ರೋಹಿಗಳು ಮಾಡುವ ಕೃತ್ಯಕ್ಕೆ ನೀಡುವ ಕೃತ್ಯವ ಚೇತೆ, ಚೇತೆ. ದ್ರೋಹಿ ನನ್ನ ಬಳಿ ವಿದ್ಯೆಯನ್ನು ಕಲಿತೆನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಸೂತ, ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದ ದ್ರೋಹಿ. ಇನ್ನು ಮುಂದೆ ನೀನು ದಿವ್ಯಾಸ್ತ್ರ ಮಂತ್ರಗಳನ್ನು ಉಪಯೋಗಿಸುವ ಕಾಲದಲ್ಲಿ ನನ್ನಿಂದ ಕಲಿತ ವಿದ್ಯೆಗಳೊಂದು ನಿನ್ನ ಜ್ಞಾಪಕಕ್ಕೆ ಬಾರದೆ ಹೋದವು. ಈ ಪಾಪಿಗೆ ವಿದ್ಯೆಯನ್ನು ಹೇಳಿಕೊಟ್ಟ ಪಾಪಕ್ಕಾಗಿ ನಾನೀಗಲೇ ತೀರ್ಥಯಾತ್ರೆಗೆ ಹೋಗುವೆನು. ಹರ ಹರ ಶಂಭೋ ಮಹಾದೇವ. ಗುರು ಕೋಪಿಸಿಕೊಂಡು ಹೊರಟೇ ಹೋದರಲ್ಲ. ನಿರ್ದಯರಾಗಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟ ನನ್ನ ತಂದೆ ತಾಯಿಗಳು ಆಗಲೇ ನನ್ನನ್ನು ಕೊಂದು ಹಾಕಿದ್ದರೆ ನನಗೆ ಈ ಕಷ್ಟಗಳು ಬರುತ್ತಲೇ ಇರಲಿಲ್ಲ. ಮಹೇಂದ್ರನು ಕೊಟ್ಟ ಅಭಿದಾನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಪೌರುಷ ವಿದ್ಯೆಯನ್ನು ಸಾಧಿಸಿ ದುರ್ಮಾರ್ಗ ಪ್ರವರ್ತಕರಾದ ಕ್ಷತ್ರಿಯರನ್ನು ನಿಗ್ರಹಿಸಿ ಅವರಿಂದ ದ್ರವ್ಯವನ್ನು ಆರ್ಜಿಸಿ ಸಾಧು ಸಂತನರಿಗೆ ದಾನವನ್ನು ಮಾಡಿ ಅವರು ಸಂತೋಷ ಪಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕೆಂದಿದ್ದ ನನ್ನ ಅಭಿಲಾಷೆ ಎಲ್ಲವೂ ಹಾಳಾಗಿ ಹೋಯಿತು. ಎಲ್ಲೆಲ್ಲಿ ಕುಲಹೀನನೆಂದು ಅಪಮಾನವಾಯಿತು. ಗುರುವು ತಿರಸ್ಕರಿಸಿದ ಕಲಿತ ಅಸ್ತ್ರವಿದ್ಯೆಗಳೆಲ್ಲವೂ ಗುರುವಿನ ಕೋಪದ ಶಾಪದ ಜೋಲೆಗೆ ಸಿಕ್ಕಿ ಭಸ್ಮವಾದವು. ಕುಲವೇ, ಹಾಳು ಕುಲವೇ, ಶಿಶುವಾಗಿದ್ದಾಗಲೇ ದುರಾದೃಷ್ಟವೆಂಬ ಪ್ರವಾಹದಲ್ಲಿ ನನ್ನನ್ನು ತೇಲಿಸಿ ಅಲ್ಪ ಕುಲವೆಂಬ ದಡವನ್ನು ಸೇರಿಸಿ ನನ್ನನ್ನು ಹಾಳು ಮಾಡಿದೆಯಾ ಕುಲವೇ, ಹಾಳು ಕುಲವೇ. ದೈವ ಬಲವಿಲ್ಲದ ನಾನು ದುರ್ಬಲನಾದ. ಇದು ಈ ಲೋಕದಲ್ಲಿ ನನ್ನನ್ನು ಆಧರಿಸುವವರು ಯಾರೋ?
ನೋಡಿ ಎಷ್ಟೊಂದು ಮನೋಹರವಾಗಿರುವುದು. ಪ್ರದೇಶದಲ್ಲಿ ಚಳಿಯು ಬಹಳವಾಗಿರುವುದರಿಂದ ಅಲ್ಲಿ ನೋಡಿ ಮೊಲಗಳು ಪಕ್ಷಿಗಳು ತಮ್ಮ ತಮ್ಮ ಗೂಡುಗಳಲ್ಲಿ ಹೇಗೆ ಅಡಗಿ ಕುಳಿತಿರುವುದಲ್ಲವೇ ಹೀಗೆ ಸ್ವಇಚ್ಛೆಯಿಂದ ಬದುಕುತ್ತಿರುವ ನಾವು ಪಟ್ಟಣವನ್ನು ಸೇರುವುದು ವಿಹರಿಸತಕ್ಕದ್ದೇನು? ಅಮ್ಮ, ಇನ್ನು ಎಷ್ಟು ದಿನ ಈ ಕಾಡಿನಲ್ಲೇ ಇರಬೇಕೆಂದಿರುವೆ? ಯೌವನವತಿಯಾದ ನೀನು ಒಬ್ಬ ಅನುರೂಪನಾದ ಸುಂದರಾಂಗನನ್ನು ವಿವಾಹ ಮಾಡಿಕೊಂಡು ಹೋಗಲೇಬೇಕಲ್ಲವೇ? ಏನು, ಈ ಸಾಧು ಪ್ರಾಣಿಗಳನ್ನೆಲ್ಲ ದುಷ್ಟ ಪ್ರಾಣಿಗಳ ಬಾಯಿಗೆ ಕಿತ್ತಾಗಿಸಿ ನಾನು ಪಟ್ಟಣವನ್ನು ಸೇರುವುದೇ ಆನೆಂದಿಗೂ ಸಾಧ್ಯವಿಲ್ಲ. ಅಮ್ಮ ಅಮ್ಮ, ಅಲ್ಲಿ ನೋಡು, ಎಲ್ಲಿ ಯಾರು ಪರಪುರುಷನು ಈ ಮಾರ್ಗದಿಂದಲೇ ಬರುತ್ತಿದೆ. ಆಹಾ, ಎಲ್ಲಿ ಯಾರಿಗೂ? ಅಮ್ಮ ಅಮ್ಮ, ಈ ಕಡೆ ಬನ್ನಿ. ಓ,
ವಿಶಾಲವಾದ ವಕ್ಷ ಸ್ಥಳದಲ್ಲಿ ದೊಡ್ಡ ಧನುಸ್ಸನ್ನೇ ಧರಿಸಿರುವರಲ್ಲ, ಈತನ್ ಯಾರೋ ಆಗಿರಬಹುದು. ಎಷ್ಟೊಂದು ಸುಂದರವಾಗಿರುವನಲ್ಲ ಸಖಿ. ದೇವತೆಗಳು ಎನ್ನುವರಲ್ಲ, ಅದರಲ್ಲಿ ಈತನೂ ಒಬ್ಬನಾಗಿರಬಹುದೇನು? ಎಷ್ಟೊಂದು ಸುಂದರವಾಗಿರುವನು. ನಮ್ಮ ತಂದೆಯವರ ಬಳಿಯಲ್ಲಿರುವ ಅನೇಕ ಪುರುಷರಲ್ಲಿ ಯಾರೊಬ್ಬರು ಈತನ ಹಾಗೆ ಇಲ್ಲವಲ್ಲ ಸಖಿ. ಈತನನ್ನು ನೋಡುತ್ತಿದ್ದರೆ ನನಗೇಕೋ ಬಹಳ ಆನಂದವಾಗುತ್ತಿರುವುದೇ. ಅಮ್ಮ ಅಮ್ಮ, ಇವರೊಬ್ಬ ಕ್ಷತ್ರಿಯ ವೀರನಂತೆ ಕಾಣುತ್ತಿರುವನು. ನಡಿ, ನಾವು ಇನ್ನು ಹೊರಡೋಣ. ಇಲ್ಲ ಇಲ್ಲ, ಈತನನ್ನು ನೋಡುತ್ತಿದ್ದರೆ ನನಗೆ ಎಂದೂ ಇಲ್ಲದ ಪ್ರೇಮ ಉಂಟಾಗುತ್ತಿರುವುದು ಸಖಿ. ಈಗಾಗಲೂ ಕಾರಣವೇನೇ? ಅಮ್ಮ, ಹರಡಿದ ಹೂಗಳನ್ನು ಭೃಂಗಿಗಳು ಹುಡುಕಿಕೊಂಡು ಬಂದರೆ ಕುಸುಮದ ತಪ್ಪೇನು? ಸಖಿ, ಆತನನ್ನು ನೋಡಿ ಎಷ್ಟೊಂದು ಸುಂದರವಾಗಿರುವನು. ಈ ಕಾಡಿನಲ್ಲಿ ವನದೇವತೆಯಂತೆ ರಾರಾಜಿಸುತ್ತಿರುವ ಈ ಕೋಮಲಾಂಗಿಯು ಯಾರಿರಬಹುದು? ಅಮ್ಮ ಸಖಿ, ನಾನು ಆತನಲ್ಲಿ ಮಾತನಾಡಿದರೆ ಅಚ್ಚರಿಯೂ ತೋರುತ್ತಿಯ ಇವರು ಯಾರು ಅಲ್ಲಿ ನೋಡು, ಅದು ಹೇಗೆ ಮಲಗನ್ನು ಎತ್ತಿಕೊಂಡು ಹೋಗುತ್ತಿರುತ್ತದೆ. ಬೇಗನೆ ಬಾ ಸಖಿ, ಬೇಗನೆ ಬಾ. ಅಯ್ಯೋ ದಯವಿಟ್ಟು ಮಲಗನ್ನು ಎತ್ತಿಕೊಂಡು ಹೋಗುತ್ತಿರುವುದು. ಅಮ್ಮ, ಮೊಳಕ್ಕೆ ಹೇಗೆ ಬೀಳದಂತೆ ಹೊಡಿ. ಅಯ್ಯೋ ಪಾಪ, ಅಮ್ಮ ಸ್ವಲ್ಪ ಹೊತ್ತದಲ್ಲಿ ಇದಕ್ಕೆಂತಹ ವಿಪತ್ತು ಬಂದಿತು. ನಾವು ಸುರಿದು ಹೋಗ್ತಿರುವುದು. ಇಷ್ಟು ಹೊತ್ತು ಮುದ್ದು ಮುದ್ದಾಗಿ ಹಾಡಿಕೊಂಡಿದ್ದ ಮೊಳಕೆ ಎಂತಹ ಕಷ್ಟವ ತಂದೊದ್ದು ಬಿಟ್ಟ. ಆ ಭಗವಂತನು ಇಂತಹ ಸಾಧು ಪ್ರಾಣಿಗಳಿಗೆ ಹೇಗೆ
ಈ ಸಾಧು ಪ್ರಾಣಿಯನ್ನು ಕಾಪಾಡಲು ನಾನು ಕಲಿತ ವಿದ್ಯೆ ಎಲ್ಲವೂ ವ್ಯರ್ಥವಾಗಿ ಹೋಯಿತಲ್ಲ ಸಖಿ. ಮೊಲವು ಬದುಕಿರುವುದೇ? ಬದುಕಿರುವುದು. ನಾನು ನಿನ್ನನ್ನು ಕೇಳುತ್ತಿರುವುದು ಮೊಲವು ಬದುಕಿದೆಯೇ ಎಂದು. ನಾನು ನಿಮಗೆ ಹೇಳುತ್ತಿರುವುದು ಮೊಲವು ಬದುಕಿದೆ. ಬದುಕಿರುವುದೇ? ಬಾಪು ಬಾಪು, ಹದ್ದು ಮತ್ತು ಮೊಲವು ಜೊತೆಯಲ್ಲಿರುವಾಗಲೇ ಮೊಲಕ್ಕೆ ಹೇಟು ಬೀಳದಂತೆ ಹದ್ದನ್ನು ಒಡೆದೋಡಿಸಿದ ನಿನ್ನ ಚಮತ್ಕಾರವು ಆಶ್ಚರ್ಯಕರವಾಗಿದೆ. ಸರಿ, ನಿಮ್ಮಂತಹ ವೀರರಿಗೆ ಇದೊಂದು ಆಶ್ಚರ್ಯಕರವೇನು? ಎಂತಹ ನಿಷ್ಕಳಂಕ ಹೃದಯ! ಆದರೆ ಈಕೆಯಲ್ಲಿ ಸ್ತ್ರೀಯರಿಗೆ ಇರಬೇಕಾದ ನಾಚಿಕೆಯೂ ಸಂಕೋಚವೂ ಒಂದೂ ಕಾಣಬರುತ್ತಿಲ್ಲವಲ್ಲ. ಎಲೆ ಸ್ತ್ರೀಯರೇ, ಪುರುಷರು ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುವುದುಂಟು. ಆದರೆ ಸ್ತ್ರೀಯರಾದ ನೀವುಗಳು ಧನುರ್ಧಾರಿಗಳಾಗಿ ಈ ಕಾಡಿನಲ್ಲಿರಲು ಕಾರಣವೇನು? ಆಹಾ, ನೀವು ಬೇಟೆಗಾಗಿ ಬರಲಿಲ್ಲ ಅಷ್ಟೇ ತಾನೆ. ಇಲ್ಲಿರುವ ಸಾಧು ಪ್ರಾಣಿಗಳೆಲ್ಲವೂ ನನಗೆ ಸೇರಿರ್ತಕ್ಕದ್ದು. ಅದನ್ನು ಯಾರೂ ಕೊಲ್ಲಕೂಡದು. ನಾನು ಬೇಟೆಗಾಗಿ ಬಂದವನಲ್ಲ. ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯರ ಗರ್ವವನ್ನು ಮುರಿಯುವುದಕ್ಕಾಗಿ ಅಸ್ತ್ರ ವಿದ್ಯೆಯನ್ನು ಕಲಿತಿರುವೆಯನ್ನು ಹೊರತು ಪಾಪ ಈ ಸಾಧು ಪ್ರಾಣಿಗಳನ್ನು ಕೊಲ್ಲುವುದಕ್ಕಲ್ಲ. ಆಹಾ, ಯುದ್ಧವೆಂದರೆ ದೊಡ್ಡ ಮೋಸವೇ ಅಲ್ಲವೇ? ಇದೊಂದು ವನದ ಪುಷ್ಪ. ಬಗೆ ಬಗೆಯ ಕುಸುಮಗಳು ಕಾಡಿನಲ್ಲಿ ಹುಟ್ಟಿ ಬೆಳೆದು ಕಾಡಿನಲ್ಲಿಯೇ ತನ್ನ ಸುಗಂಧವನ್ನು ಬೀರಿ ಬಾಡಿ ಹೋಗುವಂತೆ ಈಕೆಯು ತನ್ನ ರಮಣೀಯವಾದ ಸೌಂದರ್ಯವನ್ನೆಲ್ಲವನ್ನು ಈ ವನ ಪ್ರದೇಶವನ್ನು ಬೆಳಗಿಸುವುದರಲ್ಲೇ ಕಾಲಹರಣ ಮಾಡುತ್ತಿರುವಳು. ಇವಳ ಸರಳತೆಯು ಮಾಧುರ್ಯ ಪ್ರಸನ್ನತೆಯು ನನ್ನ ಮನಸ್ಸನ್ನು ಅಪಹರಿಸಿ ನನ್ನ ಸಂತೋಷವನ್ನು ಹೆಚ್ಚಿಸುತ್ತಿರುವುದಲ್ಲ. ಇದೇನಿದು? ಈತನು ತನ್ನಲ್ಲಿ ತಾನೇ ಏನು ಮಾತನಾಡಿಕೊಳ್ಳುತ್ತಿರುವನಲ್ಲ. ಓಹೋ, ಈ ಕಾಡಿನಲ್ಲಿ ವಾಸ ಮಾಡುವ ನಮ್ಮಲ್ಲಿ ಆತನಿಗೆ ಮಾತನಾಡಲು ಸಂಕೋಚವೋ ಏನು? ಇರಲಿ, ನಾನೇ ಅವರ ಬಳಿಗೆ ಹೋಗಿ ಮಾತನಾಡಿಸುವನು. ಪ್ರಿಯಾ, ಎಲ್ಲಿ ಹೋದರು? ಓಹೋ, ಇಲ್ಲಿರುವಿರಿ. ಇಲ್ಲಿರುವ ಸಾಧು ಪ್ರಾಣಿಗಳನ್ನೆಲ್ಲ ಕಾಪಾಡುತ್ತಾ ದುಷ್ಟ ಪ್ರಾಣಿಗಳನ್ನೆಲ್ಲ ಸಂಹರಿಸುತ್ತಾ ನಮ್ಮ ಜೊತೆಯಲ್ಲಿ ಈ ಕಾಡಿನಲ್ಲಿ ಇರುವಿರೇನು? ತನ್ನ ಅನುರಾಗವನ್ನು ನಿಸ್ಸಂಕೋಚವಾಗಿ ವ್ಯಕ್ತಪಡಿಸುತ್ತಿರುವುದು. ಹೇ ಅನುರಾಗವೇ,
ಇಲ್ಲದ ಪರಪುರುಷರೊಡನೆ ಮಾತನಾಡಬಾರದನ್ನು ನಾನು ನಿನಗೆ ಅನೇಕ ಬಾರಿ ಹೇಳಲ್ವಿ, ಅದನ್ನು ಮರೆತೆಯ? ಅಪ್ಪಾಜಿ, ನಾನು ಒಪ್ಪಿದ ಪುರುಷನಿಗೆ ಕೊಟ್ಟು ನನಗೆ ಲಗ್ನ ಮಾಡುವೆನೆಂದು ನೀವು ಹೇಳಿದಿರಲ್ಲವೇ ಅಪ್ಪಾಜಿ? ಹೌದು, ಹೇಳಿದ್ದೇನು. ಆದ್ದರಿಂದ ಇವರನ್ನು ನನ್ನ ಮನಸಾರೆ ಒಪ್ಪಿರುವನು ಅಪ್ಪಾಜಿ. ದಯಮಾಡಿ ಇವರಿಗೆ ಕೊಟ್ಟು ನನ್ನನ್ನು ಲಗ್ನ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಅಪ್ಪಾಜಿ. ಇದು ನಿನ್ನ ತಪ್ಪಲ್ಲ. ನಿನ್ನ ತಾಯಿಯ ನಂತರ ನಿನ್ನನ್ನು ಪಟ್ಟಣಕ್ಕೆ ಕಳಿಸಿ ನಾಗರಿಕತೆಯನ್ನು ಕಳಿಸದೆ ಹೋದದ್ದು ನನ್ನ ತಪ್ಪು. ಅಯ್ಯ, ನೀನು ಯಾರು? ಓರ್ವನೆ, ಇಲ್ಲಿಗೆ ಬರುವ ಕಾರಣವೇನು? ನಿನ್ನ ದೇಶ ಯಾವುದು? ನನ್ನನ್ನು ಕಾರಣವೆಂದು ಕರೆಯುವರು. ಪರಶುರಾಮರಿಂದ ಧನುರ್ವಿದ್ಯೆಯಿಂದ ಕಲಿತು ಹಸ್ತಿನಾವತಿಯ ದೊರೆಯಾದ ದುರ್ಯೋಧನನ ಬಳಿ ಹೋಗುತ್ತಿದ್ದೆನು. ಆದರೆ ಆವಂತಿ ದೇಶದಲ್ಲಿ ಸ್ವಯಂವರ ನಡೆಯುವುದೆಂದು ಅಲ್ಲಿಗೆ ಹೋಗುತ್ತಿದ್ದೆನು. ಆದರೆ ಮಾರ್ಗ ಮಧ್ಯದಲ್ಲಿ ನಿಷ್ಕಳಂಕ ಹೃದಯವುಳ್ಳ ನಿಮ್ಮ ಪುತ್ರಿಯನ್ನು ನೋಡಿದ ಮೇಲೆ ನನಗೆ ಆ ಸ್ವಯಂವರಕ್ಕೆ ಹೋಗುವ ಆಸೆಯೇ ತಪ್ಪಿತು. ಅಯ್ಯ, ನಾವು ಅನಾಗರಿಕರು. ನಮ್ಮ ಸಂಬಂಧವನ್ನು ಹೇಗೆ ಅಪೇಕ್ಷಿಸಿದೆ? ಸದ್ಯದಲ್ಲಿ ನಾನು ನಿಮ್ಮಂತೆಯೇ ಇರುವೆ. ನಿಜವಾದ ಪ್ರೇಮವು ಲೌಕಿಕ ಪ್ರಪಂಚದ ಅಂತಸ್ತನ್ನೇ ಅರಿಯದು. ತಾವು ಒಪ್ಪುವುದಾದರೆ ಪರಮ ಸ್ನೇಹಶಾಲಿನಿಯಾದ ತಮ್ಮ ಪುತ್ರಿಯ ಜೊತೆ ನಾನು ಸುಖವಾಗಿರುವೆ. ಅಯ್ಯ, ನಿನ್ನ ನಡೆನುಡಿಗಳನ್ನು ನೋಡಿ ನನ್ನ ಮನಸ್ಸಿಗೆ ಆನಂದ ಉಂಟಾಯಿತು. ಕೇಳು, ಹಾವಂತಿ ದೇಶದ ರಾಜನಿಗೆ 3 ಜನ ಮಕ್ಕಳು. ಭಾನುದತ್ತ, ಭಗದತ್ತ, ಎರಡನೇನಾದ ನಾನೇ ಸೋಮದತ್ತನು. ಕಾರಣಾಂತರದಿಂದ ನನ್ನ ಸಹೋದರರಲ್ಲಿ ದ್ವೇಷ ಉಂಟಾಗಿ ಪಟ್ಟಣವನ್ನು ಬಿಟ್ಟು ನನ್ನ ಮಗಳೊಡನೆ ಈ ಕಾಡಿನಲ್ಲಿ ವಾಸವಾಗಿರುವುದು. ನನ್ನ ಸಹೋದರರ ಪುತ್ರಿಯಾದ ಭಾನುಮತಿ, ಸುಲ್ಸೆ ಇವರ ವಿವಾಹ ಸಲುವಾಗಿ ನನ್ನ ಮಗಳನ್ನು ಕರೆದುಕೊಂಡು ಬರುವುದಾಗಿ ಹೇಳಿ ಕಳಿಸಿದರು. ನನ್ನ ಮಗಳ ಸಲುವಾಗಿ ನಾನು ಅಲ್ಲಿಗೆ ಹೋಗುತ್ತಿರುವೆ. ನೀನು ಅಲ್ಲಿಗೆ ಬಾ. ನನ್ನ ಮಗಳನ್ನು ಕೊಟ್ಟು ನಿನಗೆ ವಿವಾಹ ಮಾಡಿ ಧನ್ಯನಾದ. ಅಪ್ಪಾಜಿ, ಸಾಕಪ್ಪ, ಸಾಕು. ಈ ಸಂಸಾರ ಸುಖವೇ ಸಾಕು. ಬಸ್ರೆ, ನಾನೊಂದು ಮದುವೆಯ ಮಾಡಿಕೊಂಡೆ, ನಾನೊಂದು ಮದುವೆಯ ಮಾಡಿಕೊಂಡೆ, ಅದರಂದ ವಂಜವತಿ ಹೇಳಿಕೊಂಡೆ. ಸೊಗಸಾದ ಬಲು ಸೊಗಸಾದ ಹೆಂಡಿರನ್ನು ಮಾಡಿಕೊಂಡೆ, ಬಲು ನೀಟಾದ ಹೆಂಡಿರನ್ನು ಮಾಡಿಕೊಂಡೆ. ನಾನೊಂದು ಮದುವೆಯ ಮಾಡಿಕೊಂಡೆ, ಅದರಂದ ವಂಜವತಿ ಹೇಳಿಕೊಂಡೆ. ಸಾಕಪ್ಪ, ಸಾಕು. ಈ ಸಂಸಾರ ಸುಖವೇ ಸಾಕು. ಲೇ ಬಸ್ರೆ, ಅವಳೆಲ್ಲೋ ಇಲ್ಲಿಲ್ಲ. ಅವಳೇನಾದ್ರೂ ಇಲ್ಲಿದ್ದಿದ್ರೆ ಏನ್ ತಂದೆ, ಬರೀ ಕೈಲಿ ಬಂದೆ ಅಂತ ಹೊಡೆದು ನಾನು ಮೈ ಕೈ ಮೂಳೆನೆಲ್ಲ ಮುರಿಯುತ್ತಿದ್ದೆ. ಅಲ್ಲ, ಆ ದ್ಯಾವ್ರಿಗೆ ಏನಾದ್ರೂ ಬುದ್ಧಿ ಆಯ್ತಾ ಅಂತ ನನ್ನ ಗಂಡ್ಸ ಉಟ್ಬಿಟ್ಟು ರೆಟ್ಟೆಗಾಟ ಮೀಸೆ ಕೊಟ್ಬಿಟ್ಟು ಮನೇಲಿರೋ ಎಂಟಿ ಕೈಯಲ್ಲಿ ಒದೆ ತಿನ್ನಂಗ್ ಮಾಡೋನಲ್ಲ, ಇದು ಸರಿನೇ ಅಂತ ಸಂಪಾದನೆ ಮಾಡೋ ಗಂಡ್ಸು ಗಟ್ಟಿಯಾಗಿರ್ಲಿ ಅಂತ ಹೊಟ್ಟೆಗೆ ಇಟ್ಟಾಕಾಗ ಹೊಡಿತಾಳ, ಅದು ಇಲ್ಲ. ಮನೆಗೆ ಬಂದ್ರೆ ಅಮ್ಮನ ಕಾಟ, ಹೊರಗೋದ್ರೆ ಗುಮ್ಮನ ಕಾಟ ಅನ್ನಂಗ ಆಗೈತೆ ನನ್ನ ಕತೆ. ಅವಳ ನಡಿಗೇನೋ, ಅವಳ ಹುಡುಗೇನೋ ಬಲು ಸೊಗಸಾದ ಹುಡುಗಿ, ಒಳ್ಳೆ ಬೂದ್ ಗುಂಬಳಕಾಯಿ ಇದ್ದಂಗ ಅವಳೆ. ಅಲ್ಲ, ಬೆಳಗಿರೋ ಎಂಟಿರಲ್ಲ ಕಟ್ಕೊಂಡಿರೋ ಗಂಡನ ಹೊಡಿತಾರ ಅಂತ. ಈಗಿರೋಳು ಇವಳೊಬ್ಳೆ, ಇವಳ ಜೊತೆಗೆ ಇನ್ನು 3 ಜನ ಇದ್ದಿದ್ದಿದ್ರೆ ಊರ್ 4 ದಿಕ್ಕು ಮಾಡಬಹುದಾಗಿತ್ತು. ಊರ್ ಮಾಡವ ಅಂತ ಅದು ಬತ್ತಾವಳೆ. ಯಾಕಂತ ಬರ್ಕೊಂತ ಇದೀಯ? ಬಂದೆ ಬತ್ತಾವಳೆ, ತೆಳ್ಳಿಗೆ ಚೆನ್ನಾಗವಳೆ.
ತಂದೀವನಲ್ಲಿ ಏನ್ ಬರೀ ಕೈಯಲ್ಲಿ ಬಂದ್ಬಿಟ್ಟಿದ್ಯಾ? ತಂದೀವನಲ್ಲಿ ಕೈಯಲ್ಲಿ ದೊಣ್ಣೆ. ಅಯ್ಯೋ ಮೂದೇವಿ ಮುಂಡೆದೆ ಅಲ್ಲ, ಮನೇಲಿ ಮಾಡು ಅಂತೀಯಲ್ಲ ನನ್ ಪಿಂಡನ. ಮನೇಲಿ ಒಂದ್ ಕಾಳು ರಾಗಿ ಇಲ್ಲ, ಒಂದ್ ಕಡ್ಡಿ ಸೌದೆ ಇಲ್ಲ, ಒಂದ್ ಕಲ್ಲು ಉಪ್ಪಿಲ್ಲ. ಮಾಡು ಅಂತೀಯಲ್ಲ, ಇನ್ನೆಲ್ ತಂದ್ ಮಾಡ್ಲಿ? ಇರೋದೇ 3 ಬಾಗಿಲು ಮನೆ. ಪಕ್ಕದ ಮನೆ ತಿಮ್ಮಕ್ಕ, ಅಕ್ಕದ ಮನೆ ಸುಬ್ಬಕ್ಕ, ಮೇಲಿನ ಮನೆ ನಾಗಕ್ಕ. ಇನ್ನೆಲ್ಲಿ ತಂದು ನನ್ ಮಾಡ್ಲಿ ಸಾಲನ? ಆ ಇಂದ್ಲ ಮನೆ ಇಲ್ದಕ್ಕಲ ಮನೇಲು ಹೊಸ ಸಾಲ ಮಾಡ್ಬಿಡ್ಚಿನ್ನ. ಅಲ್ಲ ಗನ್ಸಾಗುಟ್ಟಿ ಗಟ್ಟೆ ಗಾತ್ರ ಮೀಸ ಇಟ್ಕೊಂಡು ಸಾಲ ಮಾಡೋಂತಿಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಾನು ಮೀಸ ಮೇಲೆ ಬಿದ್ದು ಬಡ್ಕೋತಿ. ಮಳೆ ಬೆಳೆ ಹೋದು ಬೋಳಿಸ್ತಾನೆ ಇದ್ರು ಬೆಳಿತಾನೇ ಇರ್ತದೆ. ಆಳ ದೇವ್ರಿಗೆ ಬುದ್ಧಿ ಇಲ್ಲ. ನನಗ್ ಕೊಡೋ ಮಿಸೆ ನಿನ್ಗಾದ್ರೂ ಹೋಗಬಾರ್ದಾಗಿತ್ತ? ಮೂದೇವಿ ಮುಂಡೆದೆ ಒಂದು ಹೆಂಗ್ಸ್ ನಿಡ್ಕೊಂಡು ಗೀಸ ಮಾತಾಡ್ತೀಯಲ್ಲ, ನಿನ್ನೆಗದ್ ಬಿದ್ದು ಕೈಯಾಗ. ಅಲ್ಲ ನಮ್ಮಪ್ಪನ ಮನೆಯಿಂದ ಕೊಟ್ಟಿರೋ ಆಸೆ ಎಲ್ಲ ನುಂಗಿ ನೀರ್ ಕೊಡ್ಬಿಟ್ಟೆ. ಇನ್ನೆಲ್ಲ ತಂದು ಕುಕ್ಕರ್ಸ್ಲಿ ನಿದ್ದೆ ಮೇಲೆ. ನಿಮ್ಮ ಅಪ್ಪ ಕೊಟ್ಬಿಟ್ಟವನೆ. ಅದೇನೆ ನಿಮ್ಮ ಅಪ್ಪನ ಮನೆ ಕೊಟ್ಟಿರೋದು. ಪಾಪ ಪುಣ್ಯಾತ್ಮರು ಅಳಿಯ ಮಗಳು ಚೆನ್ನಾಗಿರ್ಲಿ ಅಂತ ಮನೆ ಮೇಲೆ ಮನೆ, ಗದ್ದೆ ಮೇಲೆ ಗದ್ದೆ, ಒಡವೆ ನಾಡಿ ಎಲ್ಲಾ ಕೊಡ್ತಾರೆ. ನಿಮ್ಮ ಅಪ್ಪನೂ ಕೊಟ್ಟವನೆ 2 ಚೌಕೆ 2 ಚೌಕ. ಮೂದೇವಿ ಮುಂಡೆದೆ ಅಲ್ಲ ಗಂಡ್ಸಾಗುಟ್ಟಿ ನಮ್ಮಪ್ಪನ ಮನೆ ಆಸ್ತಿ ಕೇಳಕ್ ನಿನ್ಗೆ ನಾಚಿಕೆ ಆಗಲ್ವಾ? ನಿನ್ಗೆ ನನಗೆ ಯಾಕೆ ನಾಚಿಕೆ ಆಗ್ಬೇಕು? ಈಗ ತಕೊಂಡಿರೋರ್ಗೆಲ್ಲ ನಾಚಿಕೆ ಆಗಲ್ವಾ? ನನಗೂ ಆಗೋದಿಕ್ಕೆ. ಮನೇಲಿ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಾ ಇದ್ದೆ? ಮನೇಲಿ ಕುತ್ಕೊಂಡು ನಿನ್ ನೆನ್ಸ್ಕೊಂಡು ನನ್ ಗಂಡನ್ಗೆ ಒಳ್ಳೆ ದೇವ್ರ ಬುದ್ಧಿ ಕೊಡಯ್ಯ ಅಂತ ಕೇಳ್ಕೊಂಡು ಕಡು ಮೋಹವಿದೆ ಬಿಡು ಜಾನೆ ನನ್ನಾನೆ. ಕಡು ಮೋಹವಿದೆ ಬಿಡು ಜಾನೆ ನನ್ನಾನೆ. ನಾನಿಂದೆ ಕಾಕಂಡೆ ಪಡಲಾರೆ ಈ ಕಷ್ಟ ಮುಂದೆ. ನೊಂದೆ ನಾನಿಂದೆ ಕಾಕಂಡೆ ಪಡಲಾರೆ ಈ ಕಷ್ಟ ಮುಂದೆ. ಏನದು ಬಿಟ್ಟೆ ಗಿಟ್ಟೆ ಅರಟೆ ಬುಟ್ಟೆ ಅಂತ ಏನದು ಹೊಸ ಏನಿಲ್ಲ, ಇನ್ಮೇಲಿಂದ ಹಿಂಗೆಲ್ಲ ಮಾಡಕ್ಕೆಲ್ಲ ಬುಟ್ಬುಟ್ಟೆ ಅಂದೆ. ಅಯ್ಯೋ ಅಷ್ಟೇನಾ? ಅಷ್ಟೇ ನನ್ ಚಿನ್ನ. ಸರಿ, ನಿನ್ ಕಟ್ಕೊಂಡು ಇಷ್ಟು ವರ್ಷದಿಂದ ಸಂಸಾರ ಮಾಡಿ 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 ನಮ್ಮ ಅಪ್ಪನ ಮನೆಯಲ್ಲಿ ಹಿಂಗಿದ್ದಿದ್ದು ಇವಾಗ ಹಿಂಗಾಡ್ತಾ ಇದ್ದೀನಿ. ಸರಿ ಬಾಯ್ಲಿ
ಒಂದು ವಿಚಾರ ಹೇಳ್ತೀನಿ, ಹೊಸ ಕೇಳ್ತೀಯಾ? ಹಂಗೆ ಹೇಳ್ಕೊಡ್ಬಾರ್ದ ನಾನು ಚಿನ್ನ? ಅಯ್ಯಯ್ಯ, ಈ ಮಾತೇನ್ ಕಡಿಮೆ ಇಲ್ಲ. ಅಕ್ಕಪಕ್ಕದವ್ರು ನೋಡಿ ನೋಡಿ ನೋಡಿ, ಏನೇ ಬಸವಿ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಹೊಟ್ಟೆಲ್ಲೊಂದು ಬೆಕ್ಕದ ಮರಿ, ಹೋಗಿ ಒಂದು ಇಲಿ ಮರಿ, ಇದಕ್ಕೇನು ಕಡಿಮೆ ಇಲ್ಲ. ಚಿನ್ನ ಬಣ್ಣ ಬಂಗಾರಿ ಎಲ್ಲ ಬಂದ್ಬಿಡ್ತು ಅಲ್ಲಾಡ್ಸ್ಕೊಂಡು. ಸರಿ, ಬಾಯ್ಲಿ 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 ಬಾಯ್ಲಿ. ಅವಂತಿ ದೇಶದಾಗ ಅಯ್ಯೋ ಅಯ್ಯೋ ಮೂದೇವಿ ಮುಂದೆ ನಿನಗ್ ಬರ್ಲಿ ಹಬ್ಬ ಅಂತಿ ಬೇದಿ ಏನ ನನಗೇನ ಕೇಳ್ತೀಯ? ವಾಂತಿ ದೇಶ ಅಲ್ಲ, ಅವಂತಿ ದೇಶದಾಗ. ಅವಂತಿ ದೇಶದಾಗ ಹೋಗಿ ಲಗ್ನ ಮದ್ವೆ ಮಾಡ್ತಾವ್ರಂತೆ. ಕೂಲಿ ಕಂಬಳ ಮಾಡ್ಕೊಂಡು ವರ್ಷ ಸಂಪಾದನೆ ಮಾಡ್ಕೊಂಡ್ ಬರ್ತೀಯಾ? ಹಂಗೆ ಹೇಳ್ಕೊಳ್ಬಾರ್ದ ನಾನು ಚಿನ್ನ? ನೀನ್ ಹೇಳ್ದಂಗೆ ಆ ವಾಂತಿ ದೇಶಕ್ಕೆ ಹೋಗಿ, ಮತ್ತೆ ನೋಡು ವಾಂತಿ ಅಲ್ಲ ಅವಂತಿ, ಆ ದೇಶಕ್ಕೆ ಹೋಗಿ ಚಾಕ್ರಿ ಕೇಳ್ತೀನಿ. ಅವ್ರು ಕೊಟ್ರೆ ಸರಿ, ಕೊಟ್ಲಿಲ್ಲ ಅಂದ್ರೆ ನೀನೇ ಬಂದು ಶಿಫಾರಸ್ ಮಾಡ್ಬಿಡ್ತೀಯ? ಅಯ್ಯೋ ಮುಂದೆ ಅಲ್ಲ, ನಾನೊಂದು ಹೆಂಗಸ್ ಬಂದು ನಿನ್ ಶಿಫಾರಸ್ ಮಾಡ್ಕೊಡ್ಬೇಕಾ? ಶಿಫಾರಸು ನಿನ್ ಗಂಟ ನಾಚಿಕೆ ಆಗಲ್ವಾ? ಹೋಗಿ ಕೂಳಿ ಕಂಬಳ ಮಾಡ್ಕೊಂಡ್ ಬಾ. ಅರ್ಟೆ ಬಿಟ್ಟೆ ಗಿಟ್ಟೆ ಅಂತ ಮಾತಾಡಿದ್ರೆ ನಾನು ಯಾರು ಗೊತ್ತಾ?